ಯಾಕಂತಂದ್ರೆ ಇಲ್ಲಿವರೆಗೆ ಲಿಂಗಾಯತ ಮುಂದೆ ಅದ್ರ ಜೊತೆಗೆ ಒಕ್ಕಲಿಗ ಅದ್ರ ಜೊತೆಗೆ ಬ್ರಾಹ್ಮಿನ್ಸ್ ಇಲ್ಲ ತಮ್ಮದು ಅವರ ಮಾಡ್ಕೊಂಡಿದ್ರು. ಅದ್ರ ಮೀರಿ ಇವತ್ತು ಹಿಂದುಳಿದವರನ್ನು ಎಸ್ ಸಿಗಳನ್ನು ಮತ್ತು ಎಸ್ ಟಿಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದು ಮೈನಾರಿಟಿ ಅವರನ್ನು ಅಂದರೆ ಮುಸ್ಲಿಮ್ಸ್ ಅವ್ರನ್ನ ಸಹಿತ ವಿಶ್ವಾಸ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಸಿದ್ದರಾಮಯ್ಯರು ಮತ್ತು ಅದ್ರ ಜೊತೆಗೆ ಇವತ್ತು ಸತೀಶ್ ಅವರು ನಮ್ಮ ಪರಮೇಶ್ವರ್ಗಿಂತ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಇನ್ನೊಬ್ಬರಲ್ಲಿ ಬೆಳೀತಾ ಇದ್ದಾರೆ. ನೆನಪಿರ್ಬೇಕು ಅವ್ರಿಗೆ ಪ್ರಿಯಾಂಕಾ ಖರ್ಗೆ ನಿಶ್ಚಿತವಾಗಿ ಹಿಂದಿನ ನಾಳೆ ಮುಖ್ಯಮಂತ್ರಿ ಪದವಿಗೆ ಬರುವಂಥ ವ್ಯಕ್ತಿ. ಯಾಕಂದ್ರೆ ಹಿಂದೆ ಅವರಪ್ಪ ಇದ್ದಾರೆ. ಇವರು ಸಹಿತ ನಾವು ಕೌಂಟ್ ಮಾಡಬೇಕಾಗಿದೆ. ಎಲ್ಲ ನೆರಗಟ್ಟಿನಲ್ಲ ಇವತ್ತು ಒಂದು ರೀತಿಯಿಂದ ಹೇಳಬೇಕಾಗಿದ್ದೀರಪ್ಪ ಅಂತಂದ್ರೆ ಸಿದ್ದರಾಮಯ್ಯನ ಬಣದವರು ಸಿದ್ದರಾಮಯ್ಯ ಸ್ವತಃ ಅನ್ನೋಕ್ಕಿಂತ ಅವ್ರ ಮಗ ಯತೀಂದ್ರ ಹಾಕಿದಂಥ ಒಂದು ಕಿಡಿ ಇವತ್ತು ಇಡೀ ಏನಪ್ಪ ಅಂದ್ರೆ ಸದನದಲ್ಲಿ ನಿಧಾನಕ್ಕೆ ಅನುರಣನಗೊಳ್ತಾ ಇದೆ. ಯಾಕಂದರೆ ಇವತ್ತವ್ರಿಗೆ 50% ಮುಗಿದದ. ಈಗ ಬೆಳಗಾವಿ ಅಧಿವೇಶನ ಇನ್ನೂ 50% ಅದ. ಅಷ್ಟರ ಮತ್ತೆ ಜೋರು ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ಅವತ್ತು ಕೇಳ್ತಿದ್ರು ವಿರೋಧ ಪಕ್ಷವರು, ಏನಪ್ಪ ಇಲ್ಲ ಪಾರ್ಟಿ ಮಾಡೋಕ್ಕೆ ಬಂದರು, ಏನು ಮಾತಾಡೋಕೆ ಬಂದರು, ಏನು ನೀವು ಅಧ್ಯಕ್ಷ ಪ್ರಧಾನಕ್ಕೆ ಬಂದಿರು, ಏನು ನಿಮ್ಮದು ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಲಸದ ಬಗ್ಗೆ ಮಾತಾಡ್ರಿ, ಉತ್ತರ ಕನ್ನಡ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಇವತ್ತು ಸಿದ್ದರಾಮಯ್ಯನವರು ಸ್ವತಃ ಸತೀಶ್ ಅವರು ಉತ್ತರ ಕೊಡಬೇಕಾಗಿದೆ. ಆ ದಿಶೆಯಲ್ಲೇ ನಮ್ಮ ಡಿ ಕೆ ಶಿ ಅವರು ಸಂಯಮದ ಹೆಜ್ಜೆ ಇಡ್ತಾ ಇದ್ದಾರೆ. ಅವ್ರಿಗೂ ಆಸೆ ಅದು ನಿಶ್ಚಿತವಾಗಿಯೂ. ಅವ್ರಿಗೆ ಗುರಿ ಇರುವುದೇನಪ್ಪ ಅಂದರೆ ಸಿದ್ದರಾಮಯ್ಯ ನಡೆಸಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಇರಲಿ, 2020 ರಿಟೈರ್ ಆಗಿರಿ, ಅದರ ನಂತರ ನಾನೇ ಬರಬೇಕು. ಸೆಕೆಂಡ್ ನಾನಪ್ಪ ಮೋಸ್ಟ್ಲಿ ಇವ ಡೆವಲಪ್ಮೆಂಟ್ ನೋಡಿದಾಗ ಮೋಸ್ಟ್ಲಿ ಡಿ ಕೆ ಶಿ ಅವರು ಪ್ರಬಲರಾಗ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ತಿಳಿಸಿ ತರಬೇಕು. ಸತ್ಯದ ಕೈಗೊಂಡು ವಂದನೆಗಳು.